ಕಲಬುರಗಿ ಜಿಲ್ಲೆಯ ರೈತರದು ಒಟ್ಟಾರೆ ಅಂತ ಕೇಳಿದರೆ 4,17,000 ಜನ ರೈತರ ನೋಂದಣಿಯಾಗಿದೆ. ಅದರಲ್ಲಿ FID ಫೀಡ್ ನೋಂದಣಿಯಾಗಿರ್ತಕ್ಕಂಥ 3,17,000 ಜನ. ಅದರೊಳಗಡೆ FID ಫೀಡ್ ಇದ್ದಂಥ ರೈತರನ್ನು ವಂಚಿತರಾಗಿದ್ದಾರೆ, ಪರಿಹಾರದಿಂದ ವಂಚಿತರಾಗಿದ್ದಾರೆ 12,313 ಜನ ರೈತರು. ಒಟ್ಟಾರೆ ಅಂತ ಕೇಳಿದರೆ ಇದರಲ್ಲಿ ಯಾವ ರೈತರಿಗೆ ಬಂತು, ಯಾವ ರೈತರಿಗೆ ಬಂದಿಲ್ಲ, ಯಾವ ರೈತರಿಗೆ 10,000, 3,000, 7,000, 12,000, 15,000 ತನಕ ಈ ರೀತಿ ಯಾವ ಮಾನದಂಡದಲ್ಲಿ ಅವ್ರು ಪರಿಹಾರ ಕೊಟ್ಟಿದ್ದಾರೇನೋ ನಮಗೆ ಗೊತ್ತಾಗ್ತಾಯಿಲ್ಲ. ಅವ್ರು ಕೇಳಿದರೆ ಏನಂತ ಹೇಳ್ತಾರೆ ಅಂತ ಕೇಳಿದರೆ, ಇಲ್ಲ ಕೆಳಮಟ್ಟದಲ್ಲಿರ್ತಕ್ಕಂಥ VARI ಏನು ರಿಪೋರ್ಟ್ ಕೊಟ್ಟಾರ ಅದಕ್ಕೆ ನಾವನ್ನು ಫೈನಲ್ ಮಾಡೀವಿ ಅಂತಾರೆ. VARI ಯಾವ ರೈತರು ಹೊಲಕ್ಕೆ ಬಂದಿಲ್ಲ, ಅವ್ರು ಎಲ್ಲೋ ಮನೆಯಾಗ ಕೂತು ಯಾವುದೋ ಗಿಡದ ನೆಳಿ ಕೂತು ಅವ್ರನ್ನ ಕಲ್ಲಪ್ಪ ಮಲ್ಲಪ್ಪ ಅಂತೇಳಿ ಹೆಸರು ಬರೆದು ಅವ್ರು ಯಾರ್ಯಾರಿಗೆ ರೊಕ್ಕ ಕೊಟ್ಟಿರ್ತಾರೋ ಅಂಥವ್ರಿಗೆ ಮಾತ್ರ ಹೆಚ್ಚು ಕಮ್ಮಿ ಮಾಡಿ ಇವತ್ತು ರೈತರಿಗೆ ಮಲತಾಯಿ ಧೋರಣೆ ತಾರತಮ್ಯ ಆಗ್ತಕ್ಕಂಥ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಅವ್ರು ಯಾರು ತಪ್ಪು ಮಾಡಿದಾರ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಮತ್ತು ಎಲ್ಲ ರೈತರಿಗೆ ಸಮಾನತೆ ಅಂದರೆ ಎಲ್ಲರಿಗೆ ಸೇಮ್ ಅವ್ರೇನು ವಾಗ್ದಾನ ಮಾಡಿದರೆ ಆ ವಾಗ್ದಾನ ಪ್ರಕಾರ ಉಳಿಬೇಕು ಅಂತಕ್ಕಂಥ ಮಾತನ್ನು ನಾವು ಇವತ್ತು ಆಗ್ರಹ ಮಾಡ್ತಾಯಿದ್ವಿ. ಒಂದು ವೇಳೆ 2-3 ದಿನದಲ್ಲಿ ಇದನ್ನು ಸೆಟ್ಲ್ ಮಾಡಲಿಲ್ಲ ಅಂದರೆ, ಇದನ್ನು ವಂಚಿತರಾಗಿರ್ತಕ್ಕಂಥವ್ರು ಪರಿಹಾರ ಸಮಾನತೆಯನ್ನು ಕೊಡಲಿಲ್ಲ ಅಂದರೆ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದು ಕರೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಿದೆ. ಅವರು ಕೊಡಬೇಕಾಗಿದ್ದು ಹೆಕ್ಟರ್ ಪ್ರಕಾರ NDRFನ ಮತ್ತು SDRF ಕೂಡಿ 17,000 ರೂಪಾಯಿ ಕೊಡಬೇಕಾಗಿತ್ತು. ಆದರೆ ಇವತ್ತು 2 ಹೆಕ್ಟರ್ ಅಂದ್ಕರೆ ಯಾವುದೇ ಕಾರಣಕ್ಕೂ ಕೊಡಬೇಕು ಅಂತಕ್ಕಂಥದ್ದೇ. ಅದರಲ್ಲಿ 1 ಹೆಕ್ಟರ್ ಆದರೂ ಕೊಡಬೇಕು. ಇವತ್ತು 1 ಹೆಕ್ಟರ್ ರೊಕ್ಕಂದು ಸರಿಯಾದ ರೀತಿಯಿಂದ ಬಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಿದೆ. ಕಮ್ಮಿ ಬಂದಿದೆ. ಅದೇನು ಕೊಟ್ಟಂಥ ರೀತಿಯಲ್ಲಿ ಲೆಕ್ಕದಲ್ಲಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂಥ ರೀತಿಯಲ್ಲಿ ಪರಿಹಾರ ಆಗಿದೆ. ಅದು ನಮ್ಮದು ಒಟ್ಟು ಏನಂತ 10 ಎಕರೆ ಇದೆ. ನಮಗೆ ಬಂದಂಥದ್ದು ಏನಂತ ಪರಿಹಾರ ಏನಂತ 16,000 ರೂಪಾಯಿ ಬಂದಿದೆ. ಒಟ್ಟು 34,000 ರೂಪಾಯಿಗೆ ಬರಬೇಕಾಯ್ತು. 1 ಹೆಕ್ಟ್ರಿಗೆ 17,000 ರೂಪಾಯಿ ಇದು ಮಾಡಿದ್ದಾರೆ ಸರ್ಕಾರ. 2 ಹೆಕ್ಟ್ರ್ ಅಂದರೆ 34,000 ರೂಪಾಯಿ ನಮಗೆ ಪರಿಹಾರ ಧನವನ್ನು ಬರಬೇಕಾಗಿತ್ತು. ಈಗ ನಮಗೆ ಬಂದಂಥದ್ದು ಏನಂದರೆ 16,000 ರೂಪಾಯಿ ಬಂದಿದೆ. ಅದು ಯಾವ ರೀತಿ ಇದು ಮಾಡಿದರೆ ಗೊತ್ತಿಲ್ಲ. ಅದಕ್ಕಾಗಿ ಅಧಿಕಾರಿಗಳಿಗೆ ಕೇಳಿದ್ರೆ ಏನಂತ ಇನ್ನೂ ಬರ್ತಾವ್ರಿ ಮಾಡ್ತಾರೆ ಅಂತ ಹೇಳ್ತಾರೆ. ಈ 2 ಹಂತದ ಏನಂತ ದುಡ್ಡು ಅನ್ನಂತಂದ್ರೆ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಇನ್ನೂ ನನಗೆ ಇಷ್ಟ ಆದರೆ ಬಂದಿವೆ, ಕೆಲವೊಬ್ಬರು ರೈತರಿಗೆ ಇನ್ನೂ ಅಷ್ಟು ಕೂಡ ಬಂದಿಲ್ಲ. ಅದಕ್ಕಾಗಿ ಸರಿಯಾದ ಕ್ರಮದಲ್ಲಿ ಏನಂತ ವಹಿಸಬೇಕು, ಎಲ್ಲ ರೈತರಿಗೆ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳ್ಬೇಕು. ಯಾಕೆ ಅನ್ಯಾಯ ಇಲ್ಲಿ ಏನಂತ ಆಗ್ತದೆ ಅಂದರೆ, ರೈತರು ಯಾರಾದರೂ ಕಲ್ತೋರು ಇರಲ್ಲ, ಅವ್ರ ಹತ್ರ ಮೊಬೈಲ್ ನಂಬರ್ ಇರೋದಿಲ್ಲ. ಅಂಥವ್ರಿಗೆಲ್ಲನೂ ಕೂಡ ಏನಂತಂದರೆ ಮೊಬೈಲ್ ನಂಬರ್ ಲಿಂಕ್ ಮಾಡಿ FID ಏನಂತಂದ್ರೆ ತೆಗೆಸಿ ಅದನ್ನು ಮಾಡ್ತಕ್ಕಂಥ ತಲಾಟಿಯವ್ರ ಜವಾಬ್ದಾರಿ ಇದೆ. ಅದನ್ನು ಮಾಡ್ತಾಯಿಲ್ಲ. ಈಗಲೂ ಕೂಡ ಏನಂತ ಸರ್ಕಾರದಿಂದ ಬಂದಂಥ ಹಣದಲ್ಲಿ ಏನಂತ ಜಿಲ್ಲಾಧಿಕಾರಿ ಕ್ರಮ ವಹಿಸಿ ಎಲ್ಲ ರೈತರಿಗೆ ಏನಂತಂದರೆ ಸರಿಯಾದ ಪರಿಹಾರ ಕ್ರಮವನ್ನು ಒದಗಿಸ್ಬೇಕಂತ ಕೇಳ್ಕೊಳ್ತೀವಿ ನಾವು. ಹೌದು. ಇನ್ನೊಂದು ಏನಾಗಿದೆ ಅಂದರೆ, ನಮ್ಮದು ಕ್ರಾಪ್ ಲೋನ್ ಇದೆ. ಕ್ರಾಪ್ ಲೋನ್ ನಾವು ಕಟ್ಟಲಾರ್ದಕ್ಕೇನಂತ ಡಿಫಾಲ್ಟರ್ ಆಗಿ ಸಲುವಾಗಿ ಇಲ್ಲೇನಾಗ್ಬಿಟ್ಟಿದೆ ಅಂತಂದರೆ, ಬ್ಯಾಂಕಿನ ಅಧಿಕಾರಿಗಳು ನಮ್ಮ ಹಣವನ್ನು ತೆಗೆದುಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ಸರ್ಕಾರ ಮೊದಲೇ ನಮ್ಮ ಎಲ್ಲನೂ ಹೋರಾಟ ಮಾಡಿದಾಗೂ ಹೇಳಿದ್ದಾರೆ ಏನಂದರೆ, ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ವಿಧವಾ ವೇತನ ಇರಲಿ, ವೃದ್ಧಾಪ್ಯ ವೇತನ ಇರಲಿ, ಅಥವಾ ಪರಿಹಾರ ಇರಲಿ, ಅಥವಾ ಇನ್ಶೂರೆನ್ಸ್ ಇರಲಿ, ಇಂಥವು ತೆಗೆದುಕೊಳ್ಳೋಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ. ಅದನ್ನು ಏನು ಮಾಡಿದ್ದಾರೆ, ಅವ್ರು ಬದಿಗೊಟ್ಟು ಬಿಟ್ಟಿದ್ದಾರೆ ಆದೇಶ. ಬದಿಗೊತ್ತೇನಂತ ಇಲ್ಲರಿ, ನಮಗೆ ಈಗ ಬಂದ ದುಡ್ಡು ನಾವು ಈಗ ತೊಗೊಳ್ತೇವೆ ಅನ್ನೋ ರೀತಿಯಲ್ಲಿ ಅವ್ರು ಧೋರಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಅಧಿಕಾರಿಗಳು ಏನಂತಂದರೆ ಜಿಲ್ಲಾ ಮಟ್ಟದಲ್ಲಿ ಏನಂತಂದ್ರೆ ಲೀಡ್ ಏನಂತ ಬ್ಯಾಂಕಿನ ಅಧಿಕಾರಿಗಳು ಕರೆಸಿ ರೈತರಿಗೆ ಏನಂತಂದರೆ ಪರಿಹಾರಧನವನ್ನು ತೊಗೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದರಿಂದ ಭಾಳಷ್ಟು ತೊಂದರೆಯಲ್ಲಿದ್ದಾರೆ. ಯಾಕಂದರೆ ಅಲ್ಪ ಸ್ವಲ್ಪ ಏನಂತಂದರೆ ಈಗ ಬಂದಿದೆ. ಈಗ ನಾವು ಏನಂತ 1 ವರ್ಷದಲ್ಲಿ ಏನಂತಂದ್ರೆ ನಾವು ಲಕ್ಷಗಟ್ಟಲೆ ದುಡ್ಡನ್ನು ಬೆಳೀತಕ್ಕಂಥವ್ರಿಗೆ ಈ ಖಾಲಿ 7,000, 8,000, 10,000, 12,000 ಬಂದಿದೆ. ಆ ದುಡ್ಡಿನಿಂದ ಉಳಿದಂಥ ಬೆಳೆಯನ್ನು ಏನಾದರೂ ಕೂಡ ಏನಂತಂದ್ರೆ ನಾವು ಫಲವತ್ತತೆಯನ್ನು ಮಾಡ್ಕೊಳ್ಬೇಕು, ಗೊಬ್ಬರ ಕಟ್ಟಬೇಕು, ಗಳೆ ಹೊಡಿಬೇಕು, ಟ್ಯಾಕ್ಟ್ರಿ ತಂದು ಎಣ್ಣೆ ಸಿಂಪಡಣೆ ಮಾಡಬೇಕು ಅನ್ನೋದೊಂದು ನಮ್ಮ ಕಲ್ಪನೆ ಇದೆ. ಆ ದುಡ್ಡೇ ಇಲ್ಲಾಂದಮೇಲೆ ಅದಿಷ್ಟು ಬೆಳೆನೂ ಕಳ್ಕೊಬೇಕಾಗಿದೆ. ಯಾಕೆ ಹಂದಿ ಕಾಟನೂ ಇದಾಗಿದೆ. ಹಳ್ಳ ಬಂದು ಏನಾಗಿದೆ ಅಂತಂದ್ರೆ ಅವೆಲ್ಲನೂ ಕೂಡ ಏನಂತಂದ್ರೆ ಹಳ್ಳದಿಂದ ಸೀದಾ ಹೊಲದಾಗ ಬಂದುಬಿಟ್ಟಿದೆ. ಈ ರಾಶಿ ಹೆಂಗೆ ಕಟಾವು ಮಾಡ್ತಾ ಆ ರೀತಿ ಹಂದಿಗಳು ಹುಡ್ತಾ ಇವೆ. ಯಾವುದು ಜೋಳ ಉಳಿತಾ ಇಲ್ಲ, ಏನಿಲ್ಲ. ತೊಗರಿ ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರೀ ಆಯಿತು, ಎಲ್ಲ SBI ಬ್ಯಾಂಕ್, ಪ್ರತಿಯೊಬ್ಬರು ನಮ್ದೆಲ್ಲ ಎಲ್ಲರೂ ರೈತರು ಹೇಳ್ತಾ ಇದ್ದಾರೆ. ಎಲ್ಲ ಬ್ಯಾಂಕ್ನವ್ರು ಏನಂತ ಈ ಸಿಕ್ಕಿದೆ ನಮ್ಮ ಹಣ ಅದು ಇಟ್ಕೊಳ್ಬೇಕು ಅನ್ನೋದೊಂದು ಕಲ್ಪನೆಯಲ್ಲಿ ಬಂದಿದ್ದಾರೆ. ಆಗಿದೆ ರೀ. ಹಾಂ, KGB ಬ್ಯಾಂಕ್ದಲ್ಲಿದೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ದಲ್ಲಿ. ಅವ್ರು ಏನಂತಂದ್ರೆ, ಇಲ್ಲರಿ ನಮಗೇನಂತ ನೀವು ರಿನ್ಯೂವಲ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ರಿನ್ಯೂವಲ್ ಮಾಡ್ಕೊಂಡ್ರೆ ನಿಮ್ಗೆ ಹಣ ಬರುತ್ತೆ ಅಂತ ಹೇಳ್ತಾರೆ. ತೆಗೆದು ಬಿಡ್ತಾರೆ. ನಮ್ಮ ತಮ್ಮಂದು ನಮ್ಮ ತಾಯಿಯವ್ರದ್ದು ಎಲ್ಲರೂ ಕೂಡ ಡಿಫಾಲ್ಟರ್ ಇದೆ. ಹಾಗಾಗಿ ಏನಂತ ಯಾವುದು ಹಣವನ್ನು ತೊಗೊಳಕ್ಕೆ ಅವ್ನು ಕೊಡ್ತಾ ಇಲ್ಲ. ಅವರು ಅವರೇ ಕಟ್ ಮಾಡಿಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ವಿಜಯ್ ಕುಮಾರ್ ಹೆಬ್ಬಾಳ್ ಅಂತೇಳಿ ನಮ್ಮದು. ಓಕೆ, ನನ್ನ ಹೊಲ ಬಂದುಬಿಟ್ಟು 10 ಎಕರೆ 2 ಗುಂಟೆ ಇದೆ. ನನಗೆ ಪರಿಹಾರ ಬರಬೇಕಾಗಿದ್ದು ಪ್ರತಿ ಎಕರೆ 8,500. ಟೋಟಲ್ 2 ಹೆಕ್ಟರ್ದು ದುಡ್ಡು 34,000 ರೂಪಾಯಿ ಬರಬೇಕಾಗಿತ್ತು. ನನಗೆ ಬಂದಿದ್ದು 13,000 ಚಿಲ್ಲರ್ ಬಂದಿದೆ ಅಷ್ಟೇ. ತೊಗರಿ ಇದೆ, ಫುಲ್ ತೊಗರಿ ಇದೆ, ಎಲ್ಲ ಹಾಳಾಗಿದೆ. ಹಾಳಕ್ಕೆ ಹೋಗೋದು. ಅದು ಗೊತ್ತಿಲ್ಲ, ಮಾಹಿತಿ ಇಲ್ಲ. ಅದು ಯಾವ ಬೇಸಸ್ ಮೇಲೆ ಹಾಕಿದ್ರೆ ಮೊದಲು ಮಾಹಿತಿ ಇಲ್ಲ. ಅದು ಹಾಂ, 1 ಹೆಕ್ಟರ್ಗೆ 8,500. ಹಾಂ, NDRF 14 ಎಕರೆ ಅಷ್ಟು ಬರ್ಬೇಕು. 17,000 ಬರಬೇಕಾಗಿತ್ತು. 13,000 ಚಿಲ್ಲರ್ ಬಂದಿದೆ.